ಎಲ್ಲರಿಗೂ ನಮಸ್ತೆ. ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಸಂಪೂರ್ಣ ಪೂಜಾ ವಿಧಾನವನ್ನು ತಿಳಿಯೋಣ. ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಉಪವಾಸವಿರಬೇಕಾ? ಉಪವಾಸವಿದ್ದರೆ ಯಾವ ರೀತಿಯಾದ ನಿಯಮಗಳನ್ನು ಅನುಸರಿಸಬೇಕು? ಕೃಷ್ಣನಿಗೆ ಪ್ರಿಯವಾದ ಯಾವ ನೈವೇದ್ಯವನ್ನು ಅರ್ಪಿಸಬೇಕು? ಜೊತೆಗೆ ಯಾವ ಒಂದು ಶುಭ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ದಿನದಂದು ಮಧ್ಯರಾತ್ರಿಯ ಸಮಯದಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಶ್ರೀಕೃಷ್ಣನು ಜನಿಸಿದನು ಎಂದು ನಂಬಲಾಗಿದೆ. ಹಾಗಾಗಿನೇ ಈ ಶ್ರಾವಣ ಮಾಸದಲ್ಲಿ ಬರುವಂತಹ ಕೃಷ್ಣ ಪಕ್ಷದ ಅಷ್ಟಮಿಯ ದಿನವನ್ನ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಆಚರಣೆಯನ್ನು ಮಾಡಲಾಗುತ್ತದೆ. ಕೃಷ್ಣನ ಹುಟ್ಟು ಹಬ್ಬವನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡುತ್ತಾರೆ. ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಸಂತಾನ ಭಾಗ್ಯಕ್ಕಾಗಿ ಹಾಗೆಯೇ ಪುತ್ರ ಪ್ರಾಪ್ತಿಗಾಗಿ ಬಾಲಕೃಷ್ಣನ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ಮನೆಯಲ್ಲಿ ಪೂಜೆ ಮಾಡುವುದು ಒಳ್ಳೆಯದು. ಹಾಗೆಯೇ ಮನೆಯಲ್ಲಿರುವ ಗಂಡು ಮಕ್ಕಳ ಶ್ರೇಯಸ್ಸಿಗಾಗಿ, ಮನೆಯ ಅಭಿವೃದ್ಧಿಗಾಗಿ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಕೃಷ್ಣನ ಪೂಜೆಯನ್ನು ಮಾಡುವುದರಿಂದ ಹೆಚ್ಚು ಶುಭ ಫಲಗಳನ್ನು ನಾವು ಪಡೆದುಕೊಳ್ಳುತ್ತೀವಿ. ಈ ಬಾರಿ 2025ರಲ್ಲಿ ಆಗಸ್ಟ್ 16ನೇ ತಾರೀಕು ಶನಿವಾರದಂದು ಕೃಷ್ಣ ಜನ್ಮಾಷ್ಟಮಿ ಬಂದಿದೆ. ಅಷ್ಟಮಿಯ ತಿಥಿಯು ಪ್ರಾರಂಭವಾಗುವಂಥದ್ದು ಆಗಸ್ಟ್ 15ನೇ ತಾರೀಕು ಶುಕ್ರವಾರ ರಾತ್ರಿ 11:49 ಪ್ರಾರಂಭವಾಗಿ ಆಗಸ್ಟ್ 16ನೇ ತಾರೀಕು ಶನಿವಾರದಂದು ರಾತ್ರಿ 9:34 ಮುಕ್ತಾಯವಾಗುತ್ತದೆ. ಅಷ್ಟಮಿ ತಿಥಿಯು ಪೂರ್ತಿಯಾಗಿ ಇರುವಂಥದ್ದು ಆಗಸ್ಟ್ 16ನೇ ತಾರೀಕು ಶನಿವಾರ. ಸೊ ಹಾಗಾಗಿ ಆ ದಿನ ನಾವು ಕೃಷ್ಣ ಜನ್ಮಾಷ್ಟಮಿಯ ಪೂಜೆಯನ್ನು ಮಾಡಬೇಕು. ಇನ್ನು ಕೆಲವೊಬ್ಬರು ಆಗಸ್ಟ್ 17ನೇ ತಾರೀಕು ಭಾನುವಾರದಂದು ಕೃಷ್ಣ ಜನ್ಮಾಷ್ಟಮಿ ಆಚರಣೆಯನ್ನು ಮಾಡ್ತಾರೆ. ಏಕೆಂದರೆ ಶ್ರೀಕೃಷ್ಣನು ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದನು ಅಂತ ಒಂದು ನಂಬಿಕೆ ಇದೆ. ಆ ಕಾರಣಕ್ಕಾಗಿ ಇನ್ನು ರೋಹಿಣಿ ನಕ್ಷತ್ರವು ಪ್ರಾರಂಭವಾಗುವಂಥದ್ದು ಆಗಸ್ಟ್ 17ನೇ ತಾರೀಕು ಭಾನುವಾರ ಬೆಳಗ್ಗೆ 4:38 ಪ್ರಾರಂಭವಾಗಿ ಆಗಸ್ಟ್ 18ನೇ ತಾರೀಕು ಸೋಮವಾರ ಬೆಳಗಿನ ಜಾವ 3:17 ಮುಕ್ತಾಯವಾಗುತ್ತದೆ. ರೋಹಿಣಿ ನಕ್ಷತ್ರ ಬರುವಂಥದ್ದು ಆಗಸ್ಟ್ 17ನೇ ತಾರೀಕು ಭಾನುವಾರ. ಹಾಗಾಗಿ ತುಂಬ ಜನ ಕೂಡ ಆಗಸ್ಟ್ 17ರಂದು ರೋಹಿಣಿ ನಕ್ಷತ್ರದಲ್ಲೂ ಕೂಡ ಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯನ್ನು ಮಾಡ್ತಾರೆ. ಆದರೆ ಅಷ್ಟಮಿಯ ತಿಥಿ ಇರಬೇಕಾದ್ರೆ ಕೃಷ್ಣನ ಪೂಜೆಯನ್ನು ಮಾಡುವುದು, ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುವುದು ತುಂಬಾ ಸೂಕ್ತ. ಹಾಗಾಗಿ ಆಗಸ್ಟ್ 16ರಂದೇ ಶನಿವಾರದಂದೇ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯನ್ನು ಮಾಡಿ, ಆ ದಿನ ಮಾಡೋದಕ್ಕೆ ಸಾಧ್ಯನೇ ಆಗಲ್ಲ ಅನ್ನುವವರು ಬೇಕಾದರೆ ಆಗಸ್ಟ್ 17 ಭಾನುವಾರದಂದು ರೋಹಿಣಿ ನಕ್ಷತ್ರದಲ್ಲೂ ಕೂಡ ಶ್ರೀಕೃಷ್ಣನ ಪೂಜೆಯನ್ನು ಮಾಡ್ಬೋದು. ಈಗ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಸರಳವಾಗಿ ಹೇಗೆ ಮನೆಯಲ್ಲಿ ಕೃಷ್ಣನ ಪೂಜೆಯನ್ನು ಮಾಡಬೇಕು, ಯಾವ ಒಂದು ಪ್ರಿಯವಾದ ನೈವೇದ್ಯವನ್ನು ಅರ್ಪಿಸಬೇಕು, ಜೊತೆಗೆ ಉಪವಾಸವನ್ನು ಹೇಗೆ ಮಾಡಬೇಕು, ಯಾವ ಒಂದು ಶುಭ ಸಮಯದಲ್ಲಿ ಶ್ರೀಕೃಷ್ಣನ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ನೋಡೋಣ. ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ನೀವು ಎಲ್ಲಿ ಕೃಷ್ಣನ ಪೂಜೆಯನ್ನು ಮಾಡ್ತಿರೋ ಆ ಜಾಗವನ್ನು ಮೊದಲಿಗೆ ಹಸುವಿನ ಗಂಜಲ ಅಥವಾ ಗಂಗಾಜಲವನ್ನು ಹಾಕಿ ಸ್ವಚ್ಛ ಮಾಡಿಕೊಳ್ಳಿ. ನೀವು ದೇವರ ಮನೆಯಲ್ಲೂ ಕೂಡ ಕೃಷ್ಣ ಜನ್ಮಾಷ್ಟಮಿಯ ಕೃಷ್ಣನ ಪೂಜೆಯನ್ನು ಮಾಡ್ಬೋದು, ಅಥವಾ ನಿಮ್ಮ ಮನೆಯ ಹಾಲಲ್ಲೂ ಕೂಡ ಕೃಷ್ಣನ ಪೂಜೆಯನ್ನು ಮಾಡ್ಬೋದು. ಆದರೆ ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ಕೃಷ್ಣನ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಬೇಕು. ನೀವು ಸ್ವಚ್ಛ ಮಾಡಿಕೊಂಡಿರುವ ಜಾಗದಲ್ಲಿ ಒಂದು ಮಣೆ ಅಥವಾ ಟೇಬಲನ್ನು ಹಾಕಿ ಅದರ ಮೇಲೆ ಒಂದು ತಟ್ಟೆಯಲ್ಲಿ ನಿಮ್ಮ ಹತ್ರ ಕೃಷ್ಣನ ವಿಗ್ರಹ ಇದ್ದರೆ ಶ್ರೀಕೃಷ್ಣನ ವಿಗ್ರಹವನ್ನು ಇಟ್ಟು ಅಭಿಷೇಕವನ್ನು ಮಾಡಬೇಕು. ಪಂಚಾಮೃತದಿಂದ ಮೊದಲಿಗೆ ಕೃಷ್ಣನಿಗೆ ಅಭಿಷೇಕವನ್ನು ಮಾಡಬೇಕು. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಹೀಗೆ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಿದ ನಂತರ ನೀರಿನಿಂದ ಕೃಷ್ಣನ ವಿಗ್ರಹವನ್ನು ಸ್ವಚ್ಛ ಮಾಡಿ ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸಿ ಮತ್ತೆ ತಟ್ಟೆಯಲ್ಲಿ ಕೃಷ್ಣನ ವಿಗ್ರಹವನ್ನು ಇಟ್ಟು ಚಂದನ, ಶ್ರೀಗಂಧ, ಅರಿಶಿನ, ಕುಂಕುಮದ ತಿಲಕವನ್ನು ಇಟ್ಟು ಹೂಗಳಿಂದ ಅಲಂಕಾರವನ್ನು ಮಾಡಿ ಪೂಜೆಗೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಕೃಷ್ಣನ ವಿಗ್ರಹ ಇಲ್ಲ ಅನ್ನುವವರು ಬರೀ ಕೃಷ್ಣನ ಫೋಟೋ ಇಟ್ಟು ಕೂಡ ಪೂಜೆಯನ್ನು ಸಲ್ಲಿಸಬಹುದು, ಅಥವಾ ರಾಧೆ ಮತ್ತು ಕೃಷ್ಣನ ಫೋಟೋ ಇದ್ರೂ ಕೂಡ ಅದಕ್ಕೂ ಸಹ ಅದನ್ನ ಪೂಜೆಯನ್ನು ಸಲ್ಲಿಸಬಹುದು. ಶ್ರೀಕೃಷ್ಣನ ಫೋಟೋ ಇರುವವರು ಕೂಡ ಫೋಟೋಗೆ ಅರಿಶಿನ, ಕುಂಕುಮ, ಶ್ರೀಗಂಧ, ಚಂದನದ ತಿಲಕವನ್ನು ಇಟ್ಟು ಹೂಗಳಿಂದ ಅಲಂಕಾರವನ್ನು ಮಾಡಿ, ಕೃಷ್ಣನ ಪೂಜೆಗೆ ತುಂಬ ಶ್ರೇಷ್ಠವಾದ ಒಂದು ಹೂವು ಎಂದರೆ ಅದು ತುಳಸಿ. ಒಂದೇ ಒಂದು ತುಳಸಿ ದಳವನ್ನು ಇಟ್ಟು ಕೂಡ ಪೂಜೆ ಮಾಡಿದರೆ ಆ ಪೂಜೆ ಶ್ರೀಕೃಷ್ಣನಿಗೆ ಸಲ್ಲುತ್ತದೆ ಅನ್ನುವ ಒಂದು ನಂಬಿಕೆ. ಹಾಗಾಗಿ ನೀವು ಒಂದು ದಳ ತುಳಸಿ ಆದರೂ ಇಡಿ, ಇಲ್ಲಾಂದರೆ ತುಳಸಿ ಹಾರವನ್ನು ಸಹ ಕೃಷ್ಣನಿಗೆ ಹಾಕಿ ಪೂಜೆಯನ್ನು ಸಲ್ಲಿಸಬಹುದು. ಶ್ರೀಕೃಷ್ಣನಿಗೆ ಪಂಚಖಾದ್ಯಗಳ ನೈವೇದ್ಯ ಅಂದರೆ ತುಂಬಾ ಪ್ರೀತಿ. ಅದರಲ್ಲೂ ಬೆಣ್ಣೆ, ಮೊಸರು, ಹಾಲು, ಕಲ್ಲು ಸಕ್ಕರೆ ಇವೆಲ್ಲ ಪಂಚಖಾದ್ಯ ನೈವೇದ್ಯವನ್ನು ಅರ್ಪಿಸಿ. ಹಾಗೆಯೇ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಹಾಗೆಯೇ ಒಂದು ಶ್ರೇಷ್ಠವಾದ ಒಂದು ನೈವೇದ್ಯ ಎಂದರೆ ಅವಲಕ್ಕಿ, ಸಿಹಿ ಅವಲಕ್ಕಿ. ಇದು ಶ್ರೀಕೃಷ್ಣನಿಗೆ ತುಂಬಾ ಪ್ರಿಯವಾದದ್ದು ಅಂತ ಹೇಳ್ತಾರೆ. ಹಾಗಾಗಿ ಅವಲಕ್ಕಿಯಿಂದ ಏನಾದರೂ ಒಂದು ಸಿಹಿಯನ್ನು ಮಾಡಿ ಶ್ರೀಕೃಷ್ಣನಿಗೆ ಆ ದಿನ ಅರ್ಪಿಸಿ. ನೀವು ಬರೀ ಅವಲಕ್ಕಿ ಮತ್ತು ಸಕ್ಕರೆಯನ್ನು ಇಟ್ಟರೂ ಕೂಡ ಅದು ಶ್ರೀಕೃಷ್ಣ ಪರಮಾತ್ಮನಿಗೆ ಸಲ್ಲುತ್ತದೆ ಅಂತೆ. ಹಾಗಾಗಿ ಅವಲಕ್ಕಿಯ ನೈವೇದ್ಯವನ್ನು ಶ್ರೀಕೃಷ್ಣನಿಗೆ ಅರ್ಪಿಸಿ. ಯಾವುದೇ ನೈವೇದ್ಯವನ್ನು ಇಟ್ಟರೂ ಕೂಡ ಆ ನೈವೇದ್ಯದಲ್ಲಿ ಒಂದೇ ಒಂದು ತುಳಸಿ ದಳವನ್ನಾದರೆ ಇಟ್ಟು ಕೃಷ್ಣನಿಗೆ ಅರ್ಪಿಸಲೇಬೇಕು.
ಜೊತೆಗೆ ನೀವು ಎಲ್ಲಿ ಕೃಷ್ಣನ ಪೂಜೆಯನ್ನು ಮಾಡ್ತಾ ಇದ್ದೀರೋ ಆ ಜಾಗದಲ್ಲಿ ಶ್ರೀಕೃಷ್ಣನ ಹೆಜ್ಜೆ ಗುರುತುಗಳನ್ನು ಹಾಕಿ. ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಶ್ರೀಕೃಷ್ಣನು ತಮ್ಮ ಮನೆಗೆ ಬರುತ್ತಾನೆ ಅನ್ನುವ ಒಂದು ನಂಬಿಕೆ ಇದೆ. ಹಾಗಾಗಿ ಅಕ್ಕಿ ಹಿಟ್ಟಿನಿಂದ ಕೃಷ್ಣನ ಹೆಜ್ಜೆ ಗುರುತುಗಳನ್ನು ಬರೆಯಿರಿ. ಇನ್ನು 2 ತುಪ್ಪದ ದೀಪಗಳನ್ನು ಹಚ್ಚಿ, ತುಪ್ಪದ ದೀಪಗಳನ್ನು ಹಚ್ಚಿದ ನಂತರ ಕೃಷ್ಣನಿಗೆ ಅರ್ಚನೆಯನ್ನು ಮಾಡಬೇಕು. 108 ತುಳಸಿ ದಳವನ್ನು ತೆಗೆದುಕೊಂಡು ಕೃಷ್ಣನ ಅಷ್ಟೋತ್ತರವನ್ನು ಹೇಳಿಕೊಂಡು ಶ್ರೀಕೃಷ್ಣನಿಗೆ ಅರ್ಚನೆಯನ್ನು ಮಾಡಿ, ಕೊನೆಯಲ್ಲಿ ಕಾಯಿ ಒಡೆದು ಮಂಗಳಾರತಿಯನ್ನು ಮಾಡಿ, ಪೂಜೆಯೆಲ್ಲ ಮುಗಿದ ನಂತರ ಕೊನೆಯಲ್ಲಿ ಶ್ರೀಕೃಷ್ಣನಿಗೆ ಕೆಂಪಾರತಿಯನ್ನು ಮಾಡಬೇಕು. ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಉಪವಾಸದ ವ್ರತವನ್ನು ಮಾಡಬೇಕಾ ಅನ್ನೋದಾದರೆ, ಮಾಡುವ ಆಸೆ ಇದ್ದರೆ ನೀವು ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿ ಉಪವಾಸದ ವ್ರತವನ್ನು ಮಾಡಬೇಕು. ಅಂದರೆ ಏನಾದರೂ ನಿಮಗೆ ಒಂದು ಕೆಲಸ ಆಗಬೇಕಾಗಿದೆ ಅಂತ ಹೇಳಿದ್ರೆ ಸಂಕಲ್ಪವನ್ನು ಮಾಡಿಕೊಂಡು ಆ ದಿನ ಉಪವಾಸದ ವ್ರತವನ್ನು ಕೈಗೊಳ್ಳಬಹುದು. ಆ ದಿನ ಯಾವ ರೀತಿಯಾಗಿ ಉಪವಾಸವನ್ನು ಇರಬೇಕು, ಉಪವಾಸದ ವ್ರತವನ್ನು ಮಾಡಬೇಕು ಅಂದರೆ, ಏಕಾದಶಿಯಲ್ಲಿ ನಾವು ಯಾವ ರೀತಿಯಾಗಿ ಉಪವಾಸವನ್ನು ಮಾಡ್ತೀವೋ ಅದೇ ರೀತಿಯಾಗಿ ಕೃಷ್ಣ ಜನ್ಮಾಷ್ಟಮಿಯ ಉಪವಾಸವನ್ನು ಕೂಡ ಮಾಡಬೇಕು. ಆ ದಿನ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ಏನೂ ತಿನ್ನಬಾರ್ದು. ಕೃಷ್ಣ ಜನ್ಮಾಷ್ಟಮಿಯ ಹಿಂದಿನ ದಿನ ರಾತ್ರಿ ಕೂಡ ಲಘುವಾದ ಊಟವನ್ನೇ ಮಾಡಿರಬೇಕು. ಇನ್ನು ಕೆಲವೊಬ್ಬರು ಕೃಷ್ಣ ಜನ್ಮಾಷ್ಟಮಿಯ ಹಿಂದಿನ ದಿನ ಬರೀ ಒಂದು ಹೊತ್ತು ಊಟವನ್ನು ಮಾಡಿ ಮಾರನೇ ದಿವಸ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಪೂರ್ತಿಯಾಗಿ ಉಪವಾಸ ಕೂಡ ಇರ್ತಾರೆ. ಏಕಾದಶಿಯಂದು ಯಾವ ರೀತಿಯಾಗಿ ಉಪವಾಸವನ್ನು ಮಾಡ್ತೀರೋ ಅದೇ ರೀತಿಯಾಗಿ ಉಪವಾಸವನ್ನು ಮಾಡಬೇಕು. ಇನ್ನು ಆ ದಿನ ಉಪವಾಸವನ್ನು ಮಾಡುವವರು ಧಾನ್ಯಗಳಾಗಿರ್ಬೋದು, ಕಾಳುಗಳಾಗಿರ್ಬೋದು, ಬೇಯಿಸಿರುವಂಥದ್ದು, ಉಪ್ಪು, ಅನ್ನ ಯಾವುದನ್ನು ಕೂಡ ಸೇವನೆಯನ್ನು ಮಾಡಬಾರ್ದು. ಹಾಲನ್ನು ಕುಡಿಬೋದು, ಹಾಗೇನೆ ಹಣ್ಣುಗಳನ್ನು ಸೇವನೆ ಮಾಡ್ಬೋದು, ಜೊತೆಗೆ ನೀರನ್ನು ಸಹ ಕುಡಿಬಹುದು. ಇವುಗಳನ್ನು ಬಿಟ್ಟು ಬೇರೆ ಯಾವುದೇ ಆಹಾರವನ್ನು ಸೇವನೆ ಮಾಡಬಾರ್ದು. ನೀವು ಉಪವಾಸವನ್ನು ಮಾಡ್ತೀವಿ ಅನ್ನೋದಾದರೆ ಖಂಡಿತವಾಗಿಯೂ ಕೂಡ ಕೃಷ್ಣ ಜನ್ಮಾಷ್ಟಮಿಯಂದು ಉಪವಾಸದ ವ್ರತವನ್ನು ಕೂಡ ಮಾಡಬಹುದು. ಕೃಷ್ಣನ ಪೂಜೆಗೆ ಕೃಷ್ಣನ ವಿಗ್ರಹವನ್ನೇ ಇಟ್ಟೇ ಪೂಜೆ ಮಾಡಬೇಕು ಅಂತ ಏನಿಲ್ಲ. ನಿಮ್ಮಲ್ಲಿ ಕೃಷ್ಣನ ವಿಗ್ರಹ ಇದ್ದರೆ ಅದಕ್ಕೆ ಪೂಜೆಯನ್ನು ಸಲ್ಲಿಸಿ. ಅದು ಬೆಳ್ಳಿದೇ ಆಗಬೇಕು ಅಂತಲೂ ಕೂಡ ಏನಿಲ್ಲ. ಬೆಳ್ಳಿದಿದ್ದರೆ ಬೆಳ್ಳಿ ವಿಗ್ರಹಕ್ಕೆ ಪೂಜೆ ಸಲ್ಲಿಸಿ, ಇಲ್ಲಾಂದರೆ ಹಿತ್ತಾಳೆ, ತಾಮ್ರ, ಮಣ್ಣಿನ ಕೃಷ್ಣನ ವಿಗ್ರಹಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸಬಹುದು. ಹಾಗೆಯೇ ಕೃಷ್ಣನ ಫೋಟೋ ಇದ್ದರೂ ಕೂಡ ಫೋಟೋಗೂ ಸಹ ಪೂಜೆಯನ್ನು ಸಲ್ಲಿಸಿ. ಆದರೆ ಫೋಟೋಗೆ ಅಭಿಷೇಕವನ್ನು ಮಾಡುವ ಅವಶ್ಯಕತೆ ಇಲ್ಲ. ಬಟ್ ನಿಮ್ಮ ಹತ್ರ ವಿಗ್ರಹ ಏನಾದರೂ ಕೃಷ್ಣಂದು ಇತ್ತು ಅಂದರೆ ಅದಕ್ಕೆ ಖಂಡಿತವಾಗಿಯೂ ಕೂಡ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಅಭಿಷೇಕವನ್ನು ಮಾಡಿದರೆ ತುಂಬಾನೇ ಒಳ್ಳೆಯದು. ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ರಾತ್ರಿ ಮಲಗಬೇಕಾದ್ರೆ ಕೃಷ್ಣನಿಗೆ ನೀವು ಕೆಂಪಾರತಿಯನ್ನು ಮಾಡಿ, ಕೃಷ್ಣನ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟಿರ್ತೀರಲ್ಲ ಅದನ್ನು ನೀವು ಸ್ವಲ್ಪ ಬಲಭಾಗಕ್ಕೆ ಜರುಗಿಸಿ ಇಟ್ಟರೆ ಹಾಗೆ ಕದಲಿಸಿದ ಹಾಗೆ ಆಗುತ್ತೆ. ಇನ್ನು ಮಾರನೇ ದಿವಸ ನೀವು ಪೂರ್ತಿಯಾಗಿ ವಿಸರ್ಜನೆಯನ್ನು ಮಾಡ್ಬೋದು. ಯಾವ ಸಮಯದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಕೃಷ್ಣನ ಪೂಜೆಯನ್ನು ಮಾಡುವುದು ಶುಭ ಅನ್ನೋದಾದರೆ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೃಷ್ಣನ ಪೂಜೆಯನ್ನು ಮಾಡಿ, ಅದೇ ಒಂದು ಸೂಕ್ತವಾದ ಶುಭವಾದ ಸಮಯ ಅಂತಲೇ ಹೇಳ್ಬೋದು. ಬೆಳಗಿನ ಜಾವ ಒಂದು 4:30ರಿಂದ 6 ಗಂಟೆಯ ಒಳಗೆ ನೀವು ಶ್ರೀಕೃಷ್ಣ ಪೂಜೆಯನ್ನು ಮಾಡಿ. ಅದು ನಿಮಗೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದಾದರೆ ಆ ದಿನ ಬೆಳಗ್ಗೆ ನಿಮಗೆ 6 ಗಂಟೆ 6 ನಿಮಿಷದಿಂದ 7 ಗಂಟೆ 35 ನಿಮಿಷದವರೆಗೂ ಕೂಡ ಒಂದು ಶುಭ ಸಮಯ ಇದೆ. ಆ ಸಮಯ ಕೂಡ ತುಂಬಾ ಸೂಕ್ತವಾದದ್ದು. ಆ ಸಮಯದಲ್ಲಿ ಮಾಡಿ. ಅದನ್ನು ಬಿಟ್ಟರೆ ನೀವು ಬೆಳಗ್ಗೆ 10:30 ಒಳಗಡೆ ಪೂಜೆಯನ್ನು ಮಾಡಿರಬೇಕು. ಏಕೆಂದರೆ ಆ ದಿನ ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ 10:30ರ ನಂತರ ರಾಹುಕಾಲವು ಪ್ರಾರಂಭವಾಗುತ್ತದೆ. ರಾಹುಕಾಲದಲ್ಲಿ ಮಾಡಿದಂಥ ಪೂಜೆ ದೇವರಿಗೆ ಸಲ್ಲೋದಿಲ್ಲ. ಹಾಗಾಗಿ ಅದೊಂದು 10 ಗಂಟೆ ಒಳಗಡೆ ಕೃಷ್ಣನ ಪೂಜೆಯನ್ನು ಮಾಡಿರಿ. ಹಾಗೆಯೇ ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ಶ್ರೀಕೃಷ್ಣನ ಪೂಜೆಯನ್ನು ಮಾಡ್ಬೋದು. ಜೊತೆಗೆ ಕೃಷ್ಣನು ಮಧ್ಯರಾತ್ರಿ ಜನಿಸಿದನು ಅಂತ ಹೇಳ್ತಾರಲ್ವ, ಹಾಗಾಗಿ ಮಧ್ಯರಾತ್ರಿ ಸಮಯದಲ್ಲೂ ಕೂಡ ಕೃಷ್ಣನ ಪೂಜೆಯನ್ನು ಮಾಡ್ಬೋದು. ಆ ದಿನ ರಾತ್ರಿ 12 ಗಂಟೆ 1 ನಿಮಿಷದಿಂದ 12 ಗಂಟೆ 47 ನಿಮಿಷದವರೆಗೂ ಕೂಡ ಒಂದು ನಿಶ್ಚಿತ ಪೂಜಾ ಸಮಯ ಇದೆ. ಮಧ್ಯರಾತ್ರಿ ಯಾರೆಲ್ಲ ಕೃಷ್ಣನ ಪೂಜೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರೋರು 12 ಗಂಟೆಯಿಂದ 12:47ವರೆಗೂ ಕೂಡ ಆ ಸಮಯದಲ್ಲಿ ಪೂಜೆಯನ್ನು ಮಾಡ್ಬೋದು. ಈ ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಇನ್ನೂ ಹಲವಾರು ಪೂಜಾ ಮಾಹಿತಿಗಳ ಬಗ್ಗೆ ಮುಂದಿನ ವಿಡಿಯೋಸಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಧನ್ಯವಾದಗಳು.